ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಸಂಪಂಗಿ. ನಾನು ಒಂದು ಪ್ರಾಮುಖ್ಯವಾದ ವಿಷಯ ತಿಳಿಸಬೇಕಾಗಿದೆ. ಈಗ ಈ ಸಮಾಜದಲ್ಲಿ ಎಲ್ಲಿ ನೋಡಿದ್ರೂ ಕುಡಿತ ಅನ್ನೋದು ಬಹಳ ಹೆಮ್ಮಾರಿ ಥರ ಬಹಳ ತೊಂದರೆಯಾಗಿದೆ. ಒಂದು ಮನೆಯಲ್ಲಿ ಒಬ್ಬ ಕುಡುಕ ಇದ್ದರೆ ಇಡೀ ಕುಟುಂಬದವರೆಲ್ಲ ಕಷ್ಟಪಡ್ತಾರೆ. ಅವನು ಕುಡಿಯೋದ್ರಿಂದ ಅವನ ಹೆಂಡತಿ ಮಕ್ಕಳಿಗೆ ಕೂಡ ಎಫೆಕ್ಟ್ ಆಗುತ್ತೆ. ವಯಸ್ಸಾದ ತಾಯಿ ತಂದೆಗೆ ಕೂಡ ಎಫೆಕ್ಟ್ ಆಗುತ್ತೆ. ಇಂಥ ಸಮಯದಲ್ಲಿ ಇದಕ್ಕೆ ಸರಿಯಾದ ಪರಿಹಾರ ಸಿಕ್ಕದೆ ಬಹಳಷ್ಟು ಕುಟುಂಬಗಳು ಕಷ್ಟಪಡ್ತಾ ಇದ್ದಾವೆ. ಇಂಥದ್ರಲ್ಲಿ ಮಿಸ್ಟರ್ ಷಣ್ಮುಗಮ್ಮನವರು ಒಂದು ಉಚಿತವಾಗಿ ಡಿ ಅಡಿಕ್ಷನ್ ಕ್ಯಾಂಪ್ ಅನ್ನು ಮಾಡ್ತಾ ಇದ್ದಾರೆ. ಕುಡಿತ ಬಿಡಿಸಿ ಅವರಿಗೆ ಒಳ್ಳೆ ರೀತಿಯಲ್ಲಿ ಆರೋಗ್ಯ ಕೊಟ್ಟು ಅವರನ್ನು ಮತ್ತೆ ಸಮಾಜದಲ್ಲಿ ಜಾಯಿನ್ ಆಗೋ ಥರ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಬಹಳ ಪ್ರಾಮುಖ್ಯವಾದದ್ದು ಡೈರೆಕ್ಟಾಗಿ ಕುಡಿತ ಬಿಡಿಸೋದು. ಕುಡಿತ ಬಿಡಿಸಾದ್ಮೇಲೆ ಅವರಿಗೆ ಪ್ರಜ್ಞಾಶೀಲರಾಗ್ತಾರೆ. ಪ್ರಜ್ಞಾಶೀಲರಾದ್ಮೇಲೆ ಅವರಿಗೆ ಊಟ ವಸತಿ ಎಲ್ಲ ಕಂಪ್ಲೀಟ್ ನೋಡಿಕೊಂಡು ಮೆಡಿಸಿನ್ಸ್ ಕೊಟ್ಟು ಅವರಿಗೆ ಕಾನ್ಷಿಯಸ್ಗೆ ತರ್ತಾರೆ. ಕಾನ್ಷಿಯಸ್ಗೆ ತಂದ ಮೇಲೆ ಅವರಿಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಕೌನ್ಸಿಲಿಂಗ್ ಮಾಡಿ ಯಾವ ರೀತಿ ಕುಡಿಬೇಕು ಅಂತ ಮನಸ್ಸು ಬಂದಾಗ ಹೇಗೆ ಅದನ್ನು ಬದಲಾಯಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಅದಕ್ಕೋಸ್ಕರ ಕೆಲವು ಕಾರ್ಯಕ್ರಮಗಳಿದೆ. ಆ ಕಾರ್ಯಕ್ರಮಗಳಲ್ಲಿ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಅನ್ನೋದು ಬಹಳ ಪ್ರಾಮುಖ್ಯವಾದದ್ದು. ಅದು ಪ್ರಪಂಚಾದ್ಯಂತ ಇರತಕ್ಕಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಸ್ಪಾನ್ಸರ್ಶಿಪ್ ಅನ್ನೋದು ಬಹಳ ಮುಖ್ಯ. ಆ ಸ್ಪಾನ್ಸರ್ನವರು ಫ್ರೀಯಾಗಿ ಸಹಾಯ ಮಾಡ್ತಾರೆ. ಆ ಸ್ಪಾನ್ಸರ್ಗೆ ಈ ಥರ ತೊಂದರೆಗಳು ಬಂದು ಮನಸ್ಸು ಡಿಸ್ಟರ್ಬ್ ಆಗಿ ಕುಡಿಬೇಕು ಅನ್ನಿಸಿದಾಗ ಕ್ಯಾಂಪ್ ಮುಗಿಸಿ ಹೊರಗಡೆ ಹೋದ್ಮೇಲೆ ಅವರು ಆ ಸ್ಪಾನ್ಸರ್ನ ಕನ್ಸಲ್ಟ್ ಮಾಡಿದ್ರೆ ಅವರು ಸಲಹೆ ಕೊಟ್ಟು ಮನಸ್ಸನ್ನು ಸಮಾಧಾನ ಸ್ಥಿತಿಗೆ ತರ್ತಾರೆ. ಈ ಥರ ಒಂದು ಕ್ಯಾಂಪು 24ನೇ ತಾರೀಕು ಈ ತಿಂಗಳಲ್ಲಿ ಶುರು ಆಗುತ್ತೆ. 5ನೇ ತಿಂಗಳಲ್ಲಿ 24/5 ಶುರು ಆಗಿದ್ದು 2/6ನೇ ತಾರೀಕುವರೆಗೂ ಈ ಕ್ಯಾಂಪ್ ನಡೆಯುತ್ತೆ. ಈ ಕ್ಯಾಂಪ್ಗೆ ಸೇರುವಂಥವರು ಏನು ಹಣ ಕೊಡಬೇಕಾಗಿಲ್ಲ. ಎಲ್ಲವೂ ಅವರಿಗೆ ಉಚಿತ. ಅವರಿಗೆ ಊಟ ವಸತಿಯಿಂದ ಹಿಡಿದು ಮೆಡಿಸಿನ್ಸಿಂದ ಹಿಡಿದು ಪ್ರತಿಯೊಂದು ಡಾಕ್ಟರ್ ಸಲಹೆ ಮತ್ತು ಕೌನ್ಸಿಲರ್ ಸಲಹೆ, MBBS ಡಾಕ್ಟರ್ಸ್ ಕರೆಕ್ಟಾಗಿ ದೈಹಿಕ ಚಿಕಿತ್ಸೆಗಳನ್ನ ಮಾಡ್ತಾರೆ. ಮಾನಸಿಕ ಡಾಕ್ಟರ್ಸ್ ಇರ್ತಾರೆ, ಅವರು ಮಾನಸಿಕ ಚಿಕಿತ್ಸೆ ಮಾಡ್ತಾರೆ. ಅಲ್ಲಿ ಯೋಗ ಮಾಸ್ಟರ್ ಇರ್ತಾರೆ, ಅವರಿಗೆ ಯೋಗ ಕ್ಲೀನಾಗಿ ಹೇಳ್ಕೊಡ್ತಾರೆ. ಮತ್ತು ಕೌನ್ಸಿಲರ್ಸ್ ಇರ್ತಾರೆ. ಆ ಕೌನ್ಸಿಲರ್ಸು ಟ್ರೈನ್ಡ್ ಕೌನ್ಸಿಲರ್ಸ್. ಅವರೆಲ್ಲರೂ ಕುಡಿತ ಬಿಡಿಸುವಂಥ ಕೌನ್ಸಿಲರ್ಸ್ ಅವರು. ಅವ್ರಿಗೆ ಅದರಲ್ಲೇ ಬಹಳ ತರಬೇತಿ ಪಟ್ಟಿರ್ತಕ್ಕಂಥವ್ರು. ಅವರು 10 ದಿವಸದಲ್ಲಿ ಇವರಿಗೆ ಆ ಕಾರ್ಯಕ್ರಮದಲ್ಲಿ ಕೌನ್ಸಿಲಿಂಗ್ ಕೊಟ್ಟು ಯೋಗ ಎಕ್ಸಸೈಸ್ ಮಾಡಿಸಿ ಟೈಮ್ ಸರಿಯಾಗಿ ಊಟ ಮಾಡಿಸಿ ಅವ್ರಿಗೆ ಸಾಕಷ್ಟು ಮೆಡಿಕೇಶನ್ಸ್ ಎಲ್ಲ ಕೊಟ್ಟು ಭಾಳ ಚೆನ್ನಾಗಿ ಮಾಡ್ತಾರೆ. ಇದು ಭಾಳ ಕಷ್ಟವಾದ ಕೆಲಸ. ಇದು ಎಲ್ಲಿ ನಡೀತಾ ಇದೆ ಅಂತಂದರೆ ನರಸಾಪುರಂ ಅನ್ನೋ ವಿಲೇಜು, ಅತ್ತಿಮೊಗಮ್ ಅನ್ನೋ ಒಂದು ಊರು ತಮಿಳುನಾಡು. ಆ ತಮಿಳುನಾಡಲ್ಲಿ ಅತ್ತಿಮೊಗಮ್ ಪಂಚಾಯತ್ನಲ್ಲಿ ಇದು ನಡೀತಾ ಇದೆ. ಶೂಲಗಿರಿ ತಾಲೂಕು, ಕೃಷ್ಣಗಿರಿ ಡಿಸ್ಟ್ರಿಕ್ಟು, ತಮಿಳುನಾಡು. ಇದಕ್ಕೆ ಸಂಬಂಧಪಟ್ಟವರು ಯಾರ್ಯಾರಿಗೆ ಏನೇನು ತೊಂದರೆಗಳಿದೆ ಇವರು ಇದಕ್ಕೆ ಸಂಬಂಧಪಟ್ಟಂತ ಒಂದು ಟೆಲಿಫೋನ್ ನಂಬರ್ಗಳು ಕೂಡ ಇದೆ. ಅವರು ಕನ್ಸಲ್ಟ್ ಮಾಡ್ಬೋದು. ಬಟ್ ಇಲ್ಲಿ ಈ ಕ್ಯಾಂಪ್ ಬರೋರು ಏನು ಇದಕ್ಕೆ ಕುಡಿತ ಬಿಡೋದಕ್ಕೆ ಯಾವುದೂ ಮೆಡಿಸಿನ್ ಕೊಡೋದಿಲ್ಲ. ಜನಗಳು ಭಯ ಪಡಬೇಕಾಗಿಲ್ಲ. ಕುಡಿತ ಬಿಡೋದಕ್ಕೋಸ್ಕರ ಮೆಡಿಸಿನ್ ಕೊಡ್ತಾರೆ. ನಂತರ ಕುಡಿದ್ಬಿಟ್ರೆ ಅದು ಅಲರ್ಜಿ ಆಗಿ ಏರುಪೇರಾಗಿ ತೊಂದರೆ ಆಗುತ್ತೆ ಅಂತ ಭಯ ಪಡೋಂಗಿಲ್ಲ. ಇದು ಯೋಗ ಮಾಡ್ತಾರೆ. ಒಂದು ಕಡೆ ಸೈನ್ಸು, ಒಂದು ಕಡೆ ಆಧ್ಯಾತ್ಮಿಕತೆ, 2 ಕಡೆಯಿಂದ ಈ ಕ್ಯಾಂಪನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿ ಬಹಳ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ನುರಿತಂತ ಯೋಗ ಮಾಸ್ಟರ್ಗಳಿದ್ದಾರೆ, ನುರಿತಂತ ಕೌನ್ಸಿಲರ್ಸ್ ಇರ್ತಾರೆ. ಅವರು ಬಹಳ ಚೆನ್ನಾಗಿ ಎಲ್ಲ ಮಾಡ್ತಾರೆ. ಮಾಡಿ ಮೇಂಟೆನೆನ್ಸ್ ಟೈಮ್ ಮೀಟಿಂಗ್ಸ್ ಅಟೆಂಡ್ ಮಾಡೋದಕ್ಕೆ ಅವರಿಗೆ ಮಾರ್ಗದರ್ಶನ ಕೊಡ್ತಾರೆ.
ಮಾರ್ಗದರ್ಶನ ಕೊಡ್ತಾರೆ. ಸೊ ಇಲ್ಲಿ ಯಾರು ಬೇಕಾದರೂ ಪಾಲ್ಗೊಂಡು ಈ ಒಂದು ಸದುಪಯೋಗ ಪಡ್ಕೋಬೇಕು. ಆಮೇಲೆ ಇಲ್ಲಿ ಕೊಡ್ತಾ ಬಿಟ್ಟು ಮತ್ತೆ ಅವರು ಬೇರೆಯವರು ಯಾರೇ ಆ ಥರ ಕಷ್ಟದಲ್ಲಿರೋರಿಗೆ ನೆರವಾಗ್ತಾರೆ. ಆ ನೆರವಾಗುವಂಥ ಒಂದು ಚೈತನ್ಯ ಶಕ್ತಿ ಇವರಿಗೆ ಕೊಡ್ತಾರೆ. ಇದು ಒಂದು ಕಾರ್ಯಕ್ರಮ. ಇದು ದಯವಿಟ್ಟು ಫೋನ್ ನಂಬರ್ ನೋಟ್ ಮಾಡ್ಕೊಳ್ಳಿ. 9651512110 ಒಂದು ನಂಬರು. ಎರಡನೇ ನಂಬರು 9843582045. ಷಣ್ಮುಗಂ ಅಂತ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮಾಡಿದ್ರೆ ಖಂಡಿತವಾಗ್ಲೂ ಅವರು ಆ ಸಲಹೆ ಕೊಟ್ಟು ಸರಿ ಮಾಡ್ತಾರೆ. ಇನ್ನೊಂದು ವಿಷಯ ತಿಳಿಸ್ಬೇಕು ಅಂತ ಇಷ್ಟಪಡ್ತೀನಿ. ಏನಂದ್ರೆ, ಅವನು ಯಾರು ಕುಡಿತಾ ಇದ್ದಾರೆ ಅವ್ರು ಬರೋಕೆ ಇಷ್ಟ ಇಲ್ಲ ಅಂದ್ರೆ ಅವರನ್ನ ಕಾರ್ನಲ್ಲಿ, ಆಂಬುಲೆನ್ಸಲ್ಲಿ ಅವ್ರನ್ನ ಬಂದು ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಇಟ್ಕೊಂಡು ಅವ್ರನ್ನ ಕಾಪಾಡ್ತಾರೆ. ಯಾಕೆಂದ್ರೆ ಕುಡಿದ ಮತ್ತಿನಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ ಬರೋದಕ್ಕೆ. ಅವ್ರಿಗೆ ಸಹಾಯ ಮಾಡಬೇಕಾದ್ರೆ ಜವಾಬ್ದಾರಿ ತಗೋಬೇಕು. ದಯವಿಟ್ಟು ಈ ಒಂದು ಕ್ಯಾಂಪ್ ಸಹಾಯನ ನೀವೆಲ್ಲ ಪಡ್ಕೋಬೇಕು. ಷಣ್ಮುಗಂ ಅವರು ನನಗೆ ಬಹಳ ಆತ್ಮೀಯ ಸ್ನೇಹಿತರು. ಇವರು ಇಂಥ ಕ್ಯಾಂಪ್ಗಳು ಮಾಡಿ ಬಹಳಷ್ಟು ಜನಕ್ಕೆ ಕೊಡ್ತಾ ಬಿಡಿಸಿದ್ದಾರೆ. ಮೊದಲು ಕೂಡ ಇದು ಸಾಮಾನ್ಯವಾಗಿ ಒಂದು 100 ಕ್ಯಾಂಪ್ನ ಮೇಲೆ ಜಾಸ್ತಿ ಕ್ಯಾಂಪ್ಗಳು ಮಾಡಿದ್ದಾರೆ. ಇವರು ಇದರಲ್ಲಿ ಸ್ಪೆಷಲಿಸ್ಟ್. ಇವರು ದಯವಿಟ್ಟು ಇವರಿಗೆ ನೀವು ಈ ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ.